ನಮ್ಮ ಮನ್ಯಾಗ ಸಾರು ಇಲ್ಲ ಸಾಂಬಾರು ಉಳಿತಂದ್ರೆ ನಾರ ನೋಡ್ರಿ ಹಿಂಗೆ ಮಾಡ್ತೀನಂತ್ರಿ. ಏನಿಲ್ರಿ, ಒಂದು ಬಟ್ಟಲು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೇನ್ರಿ. ಅದ್ರಾಗ ಅರ್ಧ ಬಟ್ಟಲು ಜೋಳದ ಹಿಟ್ಟು ಸೇರಿಸ್ಲತ್ತೀನಿ ರೀ. ಜೋಳದ ಹಿಟ್ಟು ಇಲ್ಲಪ್ಪ ಅಂತಂದ್ರೆ ಗೋಧಿ ಹಿಟ್ಟಿನಾಗೆ ಮಾಡ್ಕೊರಿ ನಡೀತದಂತ. ಈಗ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಉದುರಿಸ್ತೀನಂತ್ರಿ. ಉಪ್ಪು ಹಾಕೋದಾದ್ಮೇಲೆ ಒಣಾದೆ ಒಂದು ಸಲ ಕಲಿಸ್ಬಿಡ್ತೀನಂತ. ಕಲಿಸಿ ಈಗ ಸ್ವಲ್ಪ ನೀರು ಹಾಕೋತಾ ಏನು ಮಾಡ್ತೀನಿ ರೀ, ಹಿಟ್ಟು ನಾದ್ಕೋತೀನಂದ್ರಿ. ಸ್ವಲ್ಪ ಮೆತ್ತಗೆ ನಾವು ಹಿಟ್ಟು ನಾದ್ಕೋಬೇಕ್ರಿ. ಚಪಾತಿಗೆಲ್ಲ ಹಿಟ್ಟು ಹೆಂಗೆ ನಾದ್ಕೋತೇವಲ್ಲ ಅದಕ್ಕಿಂತನೂ ಸ್ವಲ್ಪ ಮೆತ್ತಗಿದ್ದಷ್ಟೇ ಚಲೋ ಆಗ್ತದೆ. ಇದಕ್ಕೇನು ನೆನೆಸೋದು ಬೇಕಾಗಿಲ್ಲರಿ. ಅದನ್ನು ಒಂದು 5 ನಿಮಿಷ ಸೈಡಿಗೆ ಇಡ್ತೀನಿ ರೀ. ಅಲ್ಲಿಂದ ಏನು ಮಾಡ್ತೀನಂದ್ರಿ, ಈ ಉಳಿದಿದ್ದು ಒಂದು ದೊಡ್ಡ ಬಟ್ಟಲು ಸಾರೇನದಲ್ರಿ, ಅಂದ್ರೆ ತೊಗರಿ ಬೇಳಿದು ಸಾಂಬಾರು ಅದ ರೀ ಇದು. ಅದು ತಂದು ಈ ಕಡಾಯಿನಾಗ ಹಾಕ್ಬಿಡ್ತೀನಂತ್ರಿ. ಹಾಕಿ ಅದರಷ್ಟೇ ನೀರನ್ನು ಹಾಕ್ಬಿಡ್ತೀನಂತ. ನಿಮಗೆ ಇನ್ನೂ ಅಳಿಸಬೇಕಂತಂದ್ರೆ ನೀರು ಜಾಸ್ತಿ ಹಾಕೋರಿ ನಡೀತದೆ. ಮತ್ತು ಅದಕ್ಕೆ ತಕ್ಕಂಗೆ ಮಸಾಲೆಗಳು ಹಾಕೋಬೇಕಾಗ್ತದೆ ರೀ. ಈಗ ಇದ್ರಾಗ ಉಪ್ಪು ಸೇರಿಸ್ಲತ್ತೀನಿ ರೀ. ನಮ್ಮ ಸಾಂಬಾರ್ನಾಗ ಆಲ್ರೆಡಿ ಉಪ್ಪು ಅದ ರೀ, ಹೀಗಾಗಿ ನೋಡ್ಬಿಟ್ಟು ಹಾಕೋಬೇಕಾಗ್ತದೆ. ಖಾರದ ಪುಡಿ ಹಾಕಿನ್ರಿ, ಹಾಗೆ ಅರಿಶಿನ ಪುಡಿ ಸೇರಿಸಿನ್ರಿ ರೀ. ಮತ್ತು ಇಲ್ಲಿ ಇತ್ತಂದ್ರೆ ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ರಿ. ಇದು ಇಲ್ಲ ಅಂತಂದ್ರೆ ಗರಂ ಮಸಾಲೆ ಹಾಕೋರಿ. ಅದು ಇರಲಿಲ್ಲ ಅಂದ್ರೆ ಬಿಡ್ರಿ ನಡೀತದೆ. ಸ್ವಲ್ಪ ಇಲ್ಲಿ ಧನಿಯಾ ಪುಡಿನೂ ಸೇರಿಸ್ಲತ್ತೀನಿ ರೀ. ಇವೆಲ್ಲ ಹಾಕಿದಾದ್ಮೇಲೆ ಒಂದು ಸಲ ಚಂದ ಕಲಿಸ್ಕೋತೀನಂತ್ರಿ. ಇದಕ್ಕೆ ಕಲಿಸ್ಕೊಂಡು ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಇದ್ರಾಗ ಕುದಿ ಬರತನ ಏನು ಮಾಡಮ್ಮಂತಂದ್ರೆ ಈ ಹಿಟ್ಟಿಂದು ಕಡುಬು ಮಾಡ್ಕೊಳ್ಳಮ್ರಿ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕಿನ್ರಿ. ಇದ್ರ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ನಾದ್ಕೋತೀನಂತ್ರಿ. ಆಲ್ರೆಡಿ ಸಾಫ್ಟಾಗಿ ಅದರ ನಮ್ಮ ಹಿಟ್ಟು, ಆದ್ರೂ ಕೈಗೆ ಅಂಟ್ಕೋಬಾರ್ದಂತ ಸ್ವಲ್ಪ ಎಣ್ಣೆ ಹಚ್ಕೊಂಡೇನ್ರಿ ಮತ್ತು ನಾದ್ಕೊಂಡೀನಿ. ಈಗ ಸಣ್ಣ ಕಡುಬುಗಳು ಮಾಡ್ಕೊಂಡು ಆಯ್ತು ರೀ. ನಾ ಇಲ್ಲಿ ಸಣ್ಣ ಹಿಂಗೆ ಗೋಲಿಗಳು ಮಾಡಿ ಸ್ವಲ್ಪ ಚಪ್ಪಟ್ಟು ಮಾಡ್ಕೊಂಡೀನಿ. ಬೇಕಾದ್ರೆ ರೌಂಡ್ ಗೋಲಿಗಳು ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಚಪಾತಿ ಥರ ಲಟ್ಟಿಸಿ ಚೌಕ್ ಕಟ್ ಮಾಡಿದ್ರೂ ನಡೀತದೆ. ಹೆಂಗೆ ಮಾಡಿದ್ರೂ ನಡೀತದ್ರಿ. ಎಲ್ಲ ಮಾಡಿ ಇಟ್ಟೀನಿ. ನೋಡ್ರಿ, ಇಲ್ಲಿ ಕುದಿನೂ ಬಂದದ. ಈಗ ಮೀಡಿಯಮ್ ಉರಿದಾಗ ಇಡಬೇಕಾಗ್ತದೆ. ಈಗ ಮಾಡಿಟ್ಟಿದ್ದು ಎಲ್ಲ ಕಡುಬುಗಳು ಏನು ಮಾಡ್ತೀನಿ ರೀ, ಇದ್ರಾಗ ತಂದು ಸೇರಿಸ್ಬಿಡ್ತೀನಂತ್ರಿ. ಹಾಕಿದಾದ್ಮೇಲೆ ಈಗ ಇದಕ್ಕೆ ಮೀಡಿಯಮ್ ಉರಿದಾಗೆ ಹಿಂಗೆ ಮಿಕ್ಸ್ ಮಾಡ್ಕೋತಾ ನಾವು ಕುದಿಸ್ಬೇಕಾಗ್ತದೆ ರೀ. ಎಲ್ಲಿನ ತನಕ ಕುದಿಸ್ಬೇಕಂದ್ರೆ ಅವು ಮೆತ್ತಗಾಗಬೇಕ್ರಿ, ಅಲ್ಲಿನ ತನಕ ಕುದಿಸ್ಬೇಕು. ಅದಕ್ಕೆ ಮ್ಯಾಲೆ ಮುಚ್ಚಿ, ಅಂದ್ರೆ ಪೂರ್ತಿ ಕವರ್ ಮಾಡೋದು ಬೇಡ, ಸ್ವಲ್ಪ ಹಿಂಗೆ ತೆರೆದಿಡ್ಬೇಕ್ರಿ. ಹಾಗೆ ಕುದಿಲಕ್ಕ ಬಿಡಬೇಕು. ಆವಾಗ ಕೈ ಆಡಿಸ್ಕೊತಾ ಕುದಿಸ್ಬೇಕ್ರಿ. ಈಗ ಇದ್ರಾಗ ಸ್ವಲ್ಪ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ. ಮತ್ತು ಮ್ಯಾಲಿಂದು ಒಂದು ಚಮಚ ತುಪ್ಪ ಹಾಕ್ಲತ್ತೀನಿ ರೀ. ಇಲ್ಲಾಂದ್ರೆ ಎಣ್ಣೆ ಹಾಕ್ದ್ರೂ ನಡೀತದೆ. ಇವು ಹಾಕಿದ್ಮೇಲೆ ಪೂರ್ತಿ ಕವರ್ ಮಾಡಿ ಒಂದು 2 ನಿಮಿಷ ಕುದಿಸ್ತೀನಂತ್ರಿ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ತೀನಂತ್ರಿ. ಹಾಕಿ ಒಂದು ಸಲ ಚಂದ ಕಲಿಸಿ ಮತ್ತೇನು ಮಾಡ್ತೀನಿ ರೀ ಅಂತಂದ್ರೆ ಮ್ಯಾಲೆ ಮುಚ್ಚಿ ಒಂದು 2 ನಿಮಿಷ ಬಿಟ್ಬಿಡ್ತೀನಂತ್ರಿ. ಸ್ವಲ್ಪ ಅದು ಗಟ್ಟಾಗ್ಲಂತ ಬಿಟ್ಟಿನಿ ರೀ. ನೋಡ್ರಿ, ಇಲ್ಲಿ ಅಟ್ಸೆ ಆದ್ರಿ. ಮತ್ತು ನಮ್ಮ ಕಡುಬು ಚಲೋ ಮೆತ್ತಗೆ ಕುದ್ದಾವ. ಆಯ್ತು ರೀ. ಚಂದ ಮಿಕ್ಸ್ ಮಾಡಿ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ರೀ. ಬಿಸಿ ಇರಬೇಕಾದ್ರೆ ತಿನ್ಬೇಕ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವ್ರಿ. ಮ್ಯಾಲಿಂದ ಸ್ವಲ್ಪ ತುಪ್ಪ ಹಾಕೊಂಡು ತಿಂದಿರಂತೂ ಭಾಳ ಮಸ್ತ್ ಇರ್ತಾವ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ.